ಶಿವಲೀಲಾಮೃತ ದ್ವಿತೀಯ ಅಧ್ಯಾಯ ಶಿವರಾತ್ರಿ ವ್ರತ ಮಹಿಮೆ. ಶ್ರೀ ಗಣೇಶಾಯ ನಮಃ. ಸೂತ ಪುರಾಣಿಕನು ಶೌನಕಾದಿ ಮುನಿಗಳಿಗೆ ಹೇಳುತ್ತಾನೆ, ಹೇ ಋಷಿಗಳೆಲ್ಲ, ಚಿತ್ತಗೊಟ್ಟು ಕೇಳಿರಿ. ಶಂಕರನ ನಾಮಸ್ಮರಣೆಯು ಎಲ್ಲಿ ಹಗಲಿರುಳು ನಡೆಯುತ್ತವೆಯೋ ಅಲ್ಲಿ ಸಂಕಟ ಬಾಧೆಯೂ ಆಗುವುದಿಲ್ಲ. ತಿಳಿದು ಅಥವಾ ತಿಳಿಯದೆ, ಹಾಸ್ಯದಿಂದಾಗಲಿ ಚೇಷ್ಟೆಗಾಗಿಯಾಗಲಿ ಯಾವ ವಿಧದಿಂದಲಾದರೂ ಶಿವನಾಮಸ್ಮರಣವಾದರೆ ಕ್ಷಣಾರ್ಧದಲ್ಲಿ ರಾಶಿ ರಾಶಿಯಾಗಿದ್ದ ಪಾಪಗಳೂ ಸಹ ಹುಲ್ಲಿನ ಬಣಿವೆಗಳು ಸುಟ್ಟು ಭಸ್ಮವಾಗುವಂತೆ ನಾಶ ಹೊಂದುವವು. ಅಮೃತಪಾನವನ್ನು ತಿಳಿಯದೆ ಮಾಡಿದರೂ ಶರೀರವು ಅಮರವಾಗುವುದು. ಶಿವರಾತ್ರಿಯ ಮಹಿಮೆಯು ಅಧಿಕವಾಗಿ ಇರುತ್ತದೆ. ಆ ದಿವಸ ಉಪವಾಸ ಮಾಡಿ ಜಾಗರಣೆಯನ್ನು ಮಾಡಬೇಕು. ಬಿಲ್ವದಳಗಳಿಂದ ಶಿವನನ್ನು ಯಥಾಸಾಂಗವಾಗಿ ಪೂಜಿಸಬೇಕು. ಅದರಿಂದ ಆತನ ಸಹಸ್ರ ಜನ್ಮಪಾತಕಗಳಿದ್ದರೂ ಭಸ್ಮವಾಗಿ ಹೋಗುವವು. ಶಿವಭಕ್ತನಂತಹ ಪುಣ್ಯವಂತ ಮಾನವನು ಬೇರೊಬ್ಬನಿಲ್ಲ. ಪ್ರಾತಃ ಕಾಲದಲ್ಲಿ ಶಿವನ ದರ್ಶನವನ್ನು ತೆಗೆದುಕೊಂಡರೆ ರಾತ್ರಿಯ ಪಾತಕಗಳು ಭಸ್ಮವಾಗುತ್ತವೆ. 2 ಪ್ರಹರಗಳ ದರ್ಶನದಿಂದ ಪೂರ್ವಜನ್ಮದ ದೋಷಗಳು ಸುಟ್ಟಿ ಹೋಗುವವು. ಸಾಯಂಕಾಲದ ದರ್ಶನದಿಂದ 7 ಜನ್ಮದ ಪಾತಕಗಳು ಭಸ್ಮವಾಗುವವು. ಕಪಿಲಾಷಷ್ಠಿ, ಸಂಕ್ರಮಣ, ಮಹಾಲಯ, ಗ್ರಹಣ, ಪೌರ್ಣಿಮಾ ಇವುಗಳಿಗಿಂತಲೂ ಶಿವರಾತ್ರಿಯು ಶ್ರೇಷ್ಠವಾಗಿರುತ್ತದೆ. ಶಿವರಾತ್ರಿಯ ದಿವಸವು ಮೊದಲೇ ಪುಣ್ಯಕಾರಕವು. ಅದರೊಳಗೆ ಪೂಜನ, ಜಾಗರಣ, ಬಿಲ್ವಪತ್ರಾರ್ಪಣ, ರುದ್ರಾಭಿಷೇಕ ಮಾಡುವವನ ಸುಕೃತಕ್ಕೆ ಎಣೆಯೇ ಇಲ್ಲ. ವಶಿಷ್ಠ, ವಿಶ್ವಾಮಿತ್ರರಂಥ ಮುನಿಗಳು, ಸುರಗಣ, ಗಂಧರ್ವ, ಯಕ್ಷ, ಕಿನ್ನರ ಮೊದಲುಗೊಂಡು ಸಕಲರು ಈ ವ್ರತವನ್ನು ನಿಯಮದಿಂದ ಬಹಳ ಪ್ರೀತಿಯಿಂದ ಆಚರಿಸಿದರು. ಈ ವ್ರತವನ್ನು ಭಕ್ತಿಯಿಂದ ಮಾಡಿದವರಿಗೆ ಅಪಾರ ಪುಣ್ಯದ ರಾಶಿಯು ದೊರೆಯುತ್ತದೆ. ಒಬ್ಬ ದುಷ್ಟವ್ಯಾಧನು ತಿಳಿಯದೆ ಈ ವ್ರತವನ್ನು ಮಾಡಿ ಕೈಲಾಸಕ್ಕೆ ಹೋದನು. ಆ ಕಥೆಯನ್ನು ಹೇಳುತ್ತೇನೆ, ಕೇಳಿರಿ. ಎಲ್ಲ ಮಾಸಗಳಲ್ಲಿ ಮಾಘ ಮಾಸವು ಪುಣ್ಯಕಾರಕ ಕೆಲಸಗಳಿಗೆ ಬಹು ಶ್ರೇಷ್ಠವಾದುದು. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಮಾಸ ಚತುರ್ಥಿಗೆ ಶಿವರಾತ್ರಿ ಎನ್ನುವರು. ಮಾಘ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ದಶಿಗೆ ಮಹಾಶಿವರಾತ್ರಿ ಎನ್ನುವರು. ಅಖಿಲ ವ್ರತಗಳಲ್ಲಿ ಮಹಾಶಿವರಾತ್ರಿಯು ಮಿಗಿಲಾಗಿರುತ್ತದೆ. ಒಂದಾನೊಂದು ಮಹಾಶಿವರಾತ್ರಿಯ ದಿವಸ ವಿಂಧ್ಯಾದ್ರಿಯಲ್ಲಿ ಒಬ್ಬ ದುಷ್ಟ ಬೇಟೆಗಾರನು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಅರಣ್ಯದಲ್ಲಿ ಬೇಟೆಯಾಡುವುದಕ್ಕಾಗಿ ಸಂಚರಿಸುತ್ತಿದ್ದನು. ಅಲ್ಲಿ ಅವನು ಒಂದು ಶಿವಾಲಯವನ್ನು ಕಂಡನು. ಆ ದಿವಸ ಅಲ್ಲಿ ದಿಗ್ಗದೇಶಗಳಿಂದ ಜನರು ಶಿವನ ದರ್ಶನಕ್ಕಾಗಿ ಬಂದು ಕಾದಿದ್ದರು. ದೇವಾಲಯವು ತೋರಣಗಳಿಂದ ಶೃಂಗರಿಸಲ್ಪಟ್ಟಿತು. ಅನೇಕ ಜನರು ಪೂಜೆಯನ್ನು ಮಾಡುತ್ತಿದ್ದರು. ಶಂಭೋ ಹರ ಹರ ಮಹಾದೇವ ಎಂಬ ಶಬ್ದಗರ್ಜನೆಯು ಅಲ್ಲಿ ಒಂದೇ ಸಮನೆ ಧುಮಧುಮಿಸುತ್ತಿತ್ತು. ಕೆಲವರು ತಾಳ ಮೃದಂಗಗಳನ್ನು ತೆಗೆದುಕೊಂಡು ಸಪ್ರೇಮದಿಂದ ಶಿವಭಜನೆಯನ್ನು ಮಾಡುತ್ತಿದ್ದರು. ಅರ್ಚಕರು ಶಿವಲಿಂಗದ ಮೇಲೆ ರುದ್ರಾಭಿಷೇಕವನ್ನು ಮಾಡುತ್ತಿದ್ದರು. ಆ ಸ್ಥಳವು ಅಂದು ಕೈಲಾಸವೋ ಏನೋ ಎಂಬಂತೆ ಶೋಭಾಯಮಾನವಾಗಿ ಮನಸ್ಸಿಗೆ ಭ್ರಾಂತಿಯನ್ನುಂಟು ಮಾಡುತ್ತಿತ್ತು. ಈ ವೇಳೆಗೆ ಸರಿಯಾಗಿ ವ್ಯಾಧನು ಅಲ್ಲಿ ಬಂದು ತಲುಪಿದನು. ಅವನು ಈ ಎಲ್ಲ ರೀತಿಯನ್ನು ಕಂಡು ಕ್ಷಣಕಾಲ ಅದನ್ನೆಲ್ಲ ಅವಲೋಕನ ಮಾಡಿದನು. ದೇವಾಲಯದ ಸುತ್ತಲೂ ತಿರುಗಾಡಿ ಪ್ರದಕ್ಷಿಣೆಯನ್ನು ಹಾಕಿ ಒಳಗೆ ಹೋದನು. ಎಂಥ ಹುಚ್ಚ ಜನರಿವರು! ಸುಮ್ಮನೆ ಉಪವಾಸ ಮಾಡುತ್ತಾರೆ, ಬಾಯಿಂದ ಶಿವ ಶಿವ ಎಂದು ಅನ್ನುತ್ತಾರೆ. ಒಂದು ಪಾಷಾಣವನ್ನು ತಂದು ಇಟ್ಟು ಅದಕ್ಕೆ ನೀರು ಎಲೆ ಹಾಕಿ ವ್ಯರ್ಥವಾಗಿ ಶ್ರಮಗೊಳ್ಳುತ್ತಿದ್ದಾರೆ. ಇದರಿಂದ
ಇವರಿಗೆ ಏನು ಪುಣ್ಯ ದೊರಕುವುದೋ ಎಂದು ಉಪಹಾಸ ಮಾಡುತ್ತಾ ನಡೆದಿದ್ದನು. ಶಿವನಾಮ ಸ್ಮರಣೆಯನ್ನು ಕೇಳಿ ಕೇಳಿ ಆತನ ಮನಸ್ಸು ನಾಮ ಸಂಕೀರ್ತನೆಯಲ್ಲಿ ತಲ್ಲೀನವಾಗಹತ್ತಿತು. ಆತನ ಪಾಪರಾಶಿಗಳು ಕ್ಷಯವಾಗತೊಡಗಿದವು. ಸಾಯಂಕಾಲವಾದರೂ ಅಂದು ಯಾವ ಭೇಟಿಯೂ ದೊರೆಯದ್ದರಿಂದ ಅವನಿಗೆ ಅನಾಯಾಸವಾಗಿ ಉಪವಾಸವೂ ಘಟಿಸಿತು. ಬೇಡನು ಹಾಗೆಯೇ ಅರಣ್ಯದಲ್ಲಿ ಸಂಚರಿಸುತ್ತಾ ಮುಂದೆ ಮುಂದೆ ಹೋಗಲಾಗಿ ಅವನಿಗೆ ಹತ್ತಿರದಲ್ಲಿ ಸರೋವರವೂ ಕಂಡಿತು. ಅದರ ದಂಡೆಯ ಮೇಲೆ ದೊಡ್ಡದಾದ ಒಂದು ಬಿಲ್ವ ವೃಕ್ಷವಿದ್ದಿತು. ಆತನು ಗಿಡವನ್ನು ಏರಿ ಕುಳಿತನು. ನೀರು ಕುಡಿಯಲಿಕ್ಕೆಂದು ಯಾವುದಾದರೂ ಪ್ರಾಣಿಯು ಬಂದರೆ ಅದನ್ನು ಹೊಡೆಯಬೇಕೆಂದು ಧನುಸ್ಸಿಗೆ ಬಾಣ ಹೂಡಿಕೊಂಡು ಕುಳಿತನು. ಆತನ ಕಣ್ಣೆದುರಿಗೆ ಬಿಲ್ವದಳಗಳು ಬಹಳ ದಟ್ಟವಾಗಿ ಬಂದುದರಿಂದ ಆತನಿಗೆ ಏನೂ ಕಾಣಿಸದ ಹಾಗಾಯಿತು. ಆದ ಕಾರಣ ಆತನು ತನ್ನ ಮುಂದಿನ ಟೊಂಗೆಗಳನ್ನೆಲ್ಲ ಮುರಿದು ಕೆಳಗೆ ಚೆಲ್ಲಲಾರಂಭಿಸಿದನು. ಅದೆಲ್ಲ ಟೊಂಗೆಗಳು ಬುಡದಲ್ಲಿ ಇದ್ದ ಬ್ರಹ್ಮದೇವನಿಂದ ಸ್ಥಾಪಿತವಾದ ಒಂದು ಶಿವಲಿಂಗದ ಮೇಲೆ ಬಂದು ಬೀಳ ಹತ್ತಿದವು. ಆ ವ್ಯಾಧನಿಗೆ ಅನಾಯಾಸವಾಗಿ ಬೇಟೆಯು ಸಿಗದಿದ್ದರಿಂದ ಉಪವಾಸವು, ಬೇಟೆಯನ್ನು ಹುಡುಕುತ್ತಾ ಕುಳಿತ ಮೂಲಕ ಜಾಗರಣೆಯು ಬಿಲ್ವದಳಗಳನ್ನು ಕೆಳಗೆ ಚೆಲ್ಲಿದ್ದರಿಂದ ಅವು ಶಿವಲಿಂಗದ ಮೇಲೆ ಬಿದ್ದ ಮೂಲಕ ಶಿವಪೂಜೆಯು ಘಟಿಸಿದವು. ಅದರಿಂದ ಆತನ ಪಾತಕಗಳೆಲ್ಲ ಭಸ್ಮವಾಗಿ ಹೋದವು. ಈ ರೀತಿಯಿಂದ ಒಂದು ಪ್ರಹರ ರಾತ್ರಿಯು ದಾಟಿತು. ಆಗ ನೀರನ್ನು ಕುಡಿಯುವುದಕ್ಕಾಗಿ ಒಂದು ಚಿಗರೆಯು ಅಲ್ಲಿಗೆ ಬಂದಿತು. ಅದು ಗರ್ಭವತಿಯಾಗಿತ್ತು. ಅದು ಯಮನಂತೆ ಕುಳಿತಿದ್ದ ವ್ಯಾಧನನ್ನು ನೋಡಿ ಆತನು ಇನ್ನೂ ತನಗೆ ಬಾಣ ಹೊಡೆಯುತ್ತಾನೆಂದು ತಿಳಿದು ಹೀಗೆ ನುಡಿಯಿತು: ಹೇ ಮಹಾಪುರುಷನೇ, ನನ್ನದೇನೂ ಅಪರಾಧವಿಲ್ಲದೆ ನನ್ನ ಮೇಲೆ ಬಾಣವನ್ನು ಏಕೆ ಎಸೆಯುತ್ತಿ? ಮೇಲಾಗಿ ನಾನು ಗರ್ಭಿಣಿಯಿರುವೆನು. ನನ್ನನ್ನು ಕೊಂದರೆ ನಿನಗೆ ಬಾಲಹತ್ಯೆಯ ದೋಷ ತಟ್ಟುತ್ತದೆ. ಒಂದು ರಥ ತುಂಬ ಜೀವಗಳನ್ನು ಕೊಂದರೆ ಒಂದು ಹೋತ ಕೊಂದಪಾತಕ ಉಂಟಾಗುವುದು. 100 ಹೋತಗಳನ್ನು ಕೊಂದರೆ ಒಂದು ಎತ್ತು ಕೊಂದ ಪಾತಕ ಉಂಟಾಗುವುದು. 100 ವೃಷಭಗಳನ್ನು ಕೊಂದರೆ ಒಂದು ಗೋಹತ್ಯೆ ಮಾಡಿದ ಹಾಗಾಗುವುದು. 100 ಗೋಹತ್ಯೆಗಳನ್ನು ಮಾಡಿದರೆ ಒಂದು ಬ್ರಹ್ಮಹತ್ಯೆಯಾಗುವುದು. 100 ಬ್ರಹ್ಮಹತ್ಯೆಗಳಿಂದ ಒಂದು ಸ್ತ್ರೀವಧ ದೋಷವುಂಟಾಗುವುದು. 100 ಸ್ತ್ರೀ ಹತ್ಯೆ ಮಾಡಿದರೆ ಒಂದು ಗುರುಹತ್ಯವಾಗುವುದು. 100 ಗುರುಹತ್ಯೆಗಳನ್ನು ಮಾಡಿದರೆ ಒಂದು ಗರ್ಭಿಣಿ ಸ್ತ್ರೀಯನ್ನು ಕೊಂದಂತೆ. ಆದ ಕಾರಣ ನಿರಪರಾಧಿಯಾದ ನನ್ನನ್ನು ಕೊಂದು ಇಷ್ಟು ದೊಡ್ಡ ಪಾಪದ ಯಜಮಾನನಾಗಬೇಡ. ಆಗ ಅವನು ಅದಕ್ಕೆಂದನು: ನೀನು ಮೃಗರೂಪವನ್ನು ಧರಿಸಿ ಮನುಷ್ಯನಂತೆ ಆಡುವ ಮಾತುಗಳನ್ನು ಕೇಳಿ ನನಗೆ ಅತ್ಯಾಶ್ಚರ್ಯವಾಗಿರುತ್ತದೆ. ನಿನಗೆ ಇಂತಹ ಜ್ಞಾನವು ಹೇಗೆ ಪ್ರಾಪ್ತವಾಗಿರುತ್ತದೆ? ನಾನು ಇವತ್ತಿನ ದಿವಸ ಉಪವಾಸವಿರುವೆನು. ಮನೆಯಲ್ಲಿ ಹೆಂಡಿರು ಮಕ್ಕಳು ನಿನ್ನನ್ನು ನಾನು ತರುವ ಬೇಟೆಯ ದಾರಿಯನ್ನು ಕಾಯುತ್ತಿರುವರು. ಆದರೆ ನಿನ್ನನ್ನು ನೋಡಿ ನನಗೆ ದಯೆಯು ಉಂಟಾಗಿರುತ್ತದೆ. ನಿನ್ನ ಚರಿತ್ರವನ್ನು ಕೇಳುವ ಕುತೂಹಲವು ನನಗಾಗಿದೆ. ಈ ವಿಷಯವನ್ನು ನನಗೆ ತಿಳಿಸು. ವ್ಯಾಧನ ಈ ಮಾತನ್ನು ಕೇಳಿ ಚಿಗರೆಯು ಆತನಿಗೆ ಹೇಳಲಾರಂಭಿಸಿತು: ಸುರಾಸುರರು ಕೂಡಿ ಕ್ಷೀರ ಸಮುದ್ರವನ್ನು ಮಂಥನ ಮಾಡಿದರು. ಅದರೊಳಗಿಂದ 14 ರತ್ನಗಳನ್ನು ಬಹು ಸಾಹಸದಿಂದ ಹೊರಗೆ ತೆಗೆದರು. ಆ ರತ್ನಗಳೊಳಗಿನ ರಂಭೆ ಎಂಬ ರತ್ನವು ನಾನಾಗಿರುತ್ತೇನೆ. ನನ್ನ ಸ್ವರೂಪವು ಅತ್ಯಂತ ಸುಂದರವಾಗಿದ್ದ ಮೂಲಕ ಸಕಲ ದೇವತೆಗಳು ನನ್ನನ್ನು ನೋಡಿ ಮೋಹಿತರಾಗುತ್ತಿದ್ದರು.
ನನ್ನ ಗಾಯನವನ್ನು ಕೇಳುವುದಕ್ಕಾಗಿ ಸುರಾಸುರರೆಲ್ಲರೂ ಬಂದು ಕೂಡುತ್ತಿದ್ದರು. ನನ್ನ ರೂಪ, ನೃತ್ಯ, ಗಾಯನ ಕಲೆಯ ಅಭಿಮಾನದಿಂದ ನಾನು ಭ್ರಷ್ಟಳಾಗಿ ಹಿರಣ್ಯ ನಾಮಕ ರಾಕ್ಷಸನ ಬಳಿಗೆ ಹೋಗಿ ನಿಂತೆನು ಹಾಗೂ ಆತನ ಸಹವಾಸದಿಂದ ನಾನು ಶಂಕರನ ಭಜನ ಪೂಜನಗಳನ್ನು ಬಿಟ್ಟೆನು. ಒಂದು ದಿವಸ ಆ ಅಸುರನು ಬೇಟೆಗಾಗಿ ಅರಣ್ಯಕ್ಕೆ ಹೋಗಿರುವಾಗ ನಾನು ಶಂಕರನ ದರ್ಶನಕ್ಕಾಗಿ ಕೈಲಾಸಕ್ಕೆ ಹೋದೆನು. ಆಗ, ಹೇ ಪಾಪಿಷ್ಠಳೇ, ನೀನು ಅಧಪತನವನ್ನು ಹೊಂದಿರುವಿ. ನೀನು ಮೃತ್ಯುಲೋಕದಲ್ಲಿ ಸಖಿಯರ ಜೊತೆಗೆ ಮೃಗರೂಪವನ್ನು ಹೊಂದಿವಿ ಹಾಗೂ ಹಿರಣ್ಯ ದೈತ್ಯನು ಕೂಡ ಮೃಗನಾಗಿ ನಿಮ್ಮ ಜೊತೆಗೆ ರಥನಾಗುವನು. ಹೀಗೆ ಶಂಕರನು ನನಗೆ ಶಾಪವನ್ನು ಕೊಟ್ಟನು. ಆಗ ನಾನು ಶಂಕರನ ಪ್ರಾರ್ಥನೆಯನ್ನು ಮಾಡಿದೆನು. ಹೇ ಶಂಭುವೆ, ನೀನು ಅನಾಥನಾಥನು, ದೀನ ರಕ್ಷಕನು, ಪರಮ ದಯಾಳು. ನಾನು ನಿನ್ನನ್ನು ನಂಬಿ ನಿನ್ನ ದರ್ಶನಕ್ಕೆ ಬಂದೆನು. ನಮ್ಮ ಅಪರಾಧಗಳು ಪರ್ವತೋಪಾದಿಯಲ್ಲೇ ರಾಶಿ ರಾಶಿಯಾಗಿ ನಿನ್ನ ದರ್ಶನ ಮಾತ್ರದಿಂದ ಅವೆಲ್ಲ ನಾಶವಾಗಿ ಹೋಗುವವು. ನಾನು ನಿನಗೆ ಅನನ್ಯವಾಗಿ ಶರಣು ಬಂದಿರುವೆನು. ನನ್ನನ್ನು ರಕ್ಷಿಸು. ನನ್ನ ಈ ಪ್ರಾರ್ಥನೆಯನ್ನು ಕೇಳಿ ನನಗೆ ಶಂಕರನು ಶಾಪವನ್ನು ಕೊಟ್ಟನು. 12 ವರ್ಷ ತರುವಾಯ ನೀನು ನನ್ನ ಪದವನ್ನು ಕುರಿತು ಬರುವಿ. ನೀನು ಮೃಗವಾಗಿದ್ದರೂ ಕೂಡ ನಿನಗೆ ಪೂರ್ವಜನ್ಮದ ಜ್ಞಾನವು ಉಳಿಯುವುದು. ಆ ಶಾಪಕ್ಕನುಸಾರವಾಗಿ ನಾವು ಮೃಗಗಳಾಗಿ ಈ ಅರಣ್ಯದಲ್ಲಿ ಸಂಚರಿಸುತ್ತಿರುವೆವು. ನನಗೆ ಈಗ ಪ್ರಸೂತಿ ಕಾಲವು ತೀರ ಸಮೀಪ ಬಂದಿದೆ. ಅದರಿಂದ ನಾನು ಬೇಗನೆ ಮನೆಗೆ ಹೋಗಿ ಗರ್ಭವನ್ನು ಇಟ್ಟು ಕೂಡಲೇ ತಿರುಗಿ ಬರುತ್ತೇನೆ. ಆಮೇಲೆ ನೀನು ನನ್ನನ್ನು ಕೊಲ್ಲು. ಇದು ನನ್ನ ಸತ್ಯಪ್ರತಿಜ್ಞೆ ಎಂದು ತಿಳಿ. ಚಿಗರೆಯ ಈ ಮಾತುಗಳನ್ನು ಕೇಳಿ ನಿಷಾದನು, ಈ ನಿನ್ನ ಮಾತುಗಳನ್ನು ನಿಜವೆಂದು ನಾನು ಹೇಗೆ ನಂಬಬೇಕು? ಸುಳ್ಳು ಮಾತುಗಳನ್ನು ಆಡಿ ದೇಹ ರಕ್ಷಣೆ ಮಾಡಿಕೊಳ್ಳುವುದು ಸಕಲರಿಗೂ ಗೊತ್ತಿದೆ. ಆ ಬಗ್ಗೆ ನೀನು ನಿನ್ನ ಸತ್ಯತನಕ್ಕೆ ಪ್ರತಿಜ್ಞೆಯನ್ನು ಮಾಡು ಎಂದನು. ಆಗ ಚಿಗರೆಯು, ನಿಷಾದನೆ, ಪರರಿತೆ ಪೀಡಿಸಿದ ಪಾತಕವು, ಹರಿಹರ ನಿಂದೆಯ ಪಾತಕವು, ಸ್ವಧರ್ಮವನ್ನು ಬಿಟ್ಟು ಪರಧರ್ಮವನ್ನು ಆಚರಿಸಿದ ಪಾತಕವು, ಗಂಡ ಹೆಂಡಿರ ನಡುವೆ ಜಗಳ ಹಚ್ಚಿದ ಪಾತಕವು, ಅರಸು ಪ್ರಾಣಿಗಳಿಗೆ ಪೀಡಿಸಿದ ಪಾತಕವು, ಸ್ತ್ರೀಯರು ಗಂಡನನ್ನು ತ್ಯಜಿಸಿ ವ್ರತ ನೇಮಗಳನ್ನು ಮಾಡಿದ ಪಾತಕವು, ತಂದೆ ತಾಯಿಗಳನ್ನು ಪೀಡಿಸಿದ ಪಾತಕವು, ದೇವಾಲಯದಲ್ಲಿ ಸ್ತ್ರೀ ಸಂಗ ಮಾಡಿದ ಪಾತಕವು, ನಾನು ವಚನಕ್ಕೆ ಸರಿಯಾಗಿ ನಡೆಯದಿದ್ದರೆ ಇವೆಲ್ಲವುಗಳು ನನಗೆ ಬರಲಿ ಎಂದು ಚಿಗರೆಯು ಶಪಥ ಮಾಡಿ ವ್ಯಾಧನ ಅಪ್ಪಣೆ ಪಡೆದು ನೀರು ಕುಡಿದು ಮನೆಗೆ ಹೋಯಿತು. ವ್ಯಾಧನು ಹಾಗೆಯೇ ಗಿಡದ ಮೇಲೆ ಕುಳಿತನು. ತನ್ನ ಕಣ್ಣು ಮುಂದೆ ಬಂದ ಬಿಲ್ವ ಪತ್ರಗಳನ್ನು ಮುರಿದು ಮುರಿದು ಕೆಳಗೆ ಒಗೆಯ ಹತ್ತಿದನು. ಅವು ಶಿವಲಿಂಗದ ಮೇಲೆ ಬೀಳ ಹತ್ತಿದವು. ಹೀಗೆ 2 ಪ್ರಹರ ರಾತ್ರಿಯಾಯಿತು. 2ನೆಯ ಯಾಮದ ಪೂಜೆಯು ಶಿವಪೂಜೆಯು ಸಾಂಗವಾಯಿತು. ನಿಷಾದನ 7 ಜನ್ಮದ ಪಾತಕಗಳು ಭಸ್ಮವಾದವು. ಅಷ್ಟರಲ್ಲಿ 2ನೆಯ ಚಿಗರೆಯು ನೀರು ಕುಡಿಯುವುದಕ್ಕಾಗಿ ಅಲ್ಲಿಗೆ ಬಂದಿತ್ತು. ಆಗ ನಿಷಾದನು ಅದಕ್ಕೆ ಬಾಣ ಬಿಡಬೇಕೆಂದು ಆಲೋಚಿಸುವಷ್ಟರಲ್ಲಿ ಅದನ್ನು ನೋಡಿ ಚಿಗರೆಯು ಅವನಿಗೆ ಅಂದಿತ್ತು, ಹೇ ನಿಷಾದನೇ, ನಾನು ಈಗ ಕಾಮಾತುರನಾಗಿದ್ದೇನೆ. ಕಾರಣ ನಾನು ನನ್ನ ಮನೆಗೆ ಹೋಗಿ ಪತಿಗೆ ಭೋಗವನ್ನು ಕೊಟ್ಟು ತಿರುಗಿ ಕೂಡಲೇ ಬರುತ್ತೇನೆ. ಆಮೇಲೆ ನೀನು ನನ್ನನ್ನು ವಧೆ ಮಾಡು. ಅದನ್ನು ಕೇಳಿದ
ವ್ಯಾಧನು ಕುತೂಹಲವುಳ್ಳವನಾಗಿ, ನಿಮಗೆಲ್ಲ ಶಾಸ್ತ್ರವು ಗೊತ್ತಿರುತ್ತದೆ, ಆಣೆಯನ್ನು ಇಟ್ಟುಕೊಂಡು ಹೋಗು ಎನ್ನಲು ಚಿಗರೆಯು, ಎಲೈ ಮಹಾರಾಯನೇ, ನಾನು ವಚನಕ್ಕೆ ಸರಿಯಾಗಿ ನಡೆಯದಿದ್ದರೆ ದೇವಾಲಯವನ್ನು ನಾಶ ಮಾಡಿದ ಪಾತಕವು ನನ್ನ ತಲೆಯ ಮೇಲೆ ಬೀಳಲಿ, ಗರ್ಭಪಾತ ಮಾಡಿದ ಪಾತಕವೂ ಬರಲಿ, ದೇವದ್ವಾರದಲ್ಲಿಯ ಅಶ್ವತ್ಥಾದಿ ವೃಕ್ಷಗಳನ್ನು ಛೇದನ ಮಾಡಿದ ಪಾತಕವೂ ತಟ್ಟಲಿ, ಪಾಂಥಸ್ಥರ ವಸ್ತ್ರಾದಿಗಳನ್ನು ಅಪಹರಿಸಿದ ಪಾತಕವೂ ಬರಲಿ. ಈ ರೀತಿಯಾಗಿ ಆಣೆಯಿಟ್ಟುಕೊಂಡು ನೀರನ್ನು ಕುಡಿದು ಸಂತೋಷದಿಂದ ಮನೆಗೆ ಹೊರಟು ಹೋಯಿತು. ಬೇಟೆಗಾರನು ಎಲ್ಲ ಘಟನೆಗಳನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಾ ಬಿಲ್ವದಳಗಳನ್ನು ಹರಿದು ಚೆಲ್ಲುತ್ತಾ ಕುಳಿತನು. ಅವು ಸಹಜವಾಗಿ ಕೆಳಗಿದ್ದ ಶಿವಲಿಂಗದ ಮೇಲೆ ಬೀಳುತ್ತಿದ್ದವು. ಈ ರೀತಿ ತೃತೀಯ ಯಾಮ ಪೂಜೆಯು ಘಟಿಸಿತು. ವ್ಯಾಧನ 14 ಜನ್ಮಗಳ ಪಾತಕಗಳು ನಶಿಸಿ ಹೋದವು. ಅಷ್ಟರೊಳಗೆ 3ನೆಯ ಒಂದು ಹೆಣ್ಣು ಚಿಗರೆಯು ನೀರು ಕುಡಿಯುವುದಕ್ಕೆ ಅಲ್ಲಿಗೆ ಬಂದಿತು. ಅದನ್ನು ನೋಡಿ ವ್ಯಾಧನು ಬಿಲ್ಲಿನ ಹದ ಏರಿಸಿ ಬಾಣ ಹೊಡೆಯಲು ಸಿದ್ಧನಾದನು. ಆಗ ಆ ಚಿಗರೆಯು, ಹೇ ವ್ಯಾಧನೇ, ತುಸು ತಡೆ, ಈಗಲೇ ಬಾಣ ಬಿಡಬೇಡ. ನಾನು ಮನೆಗೆ ಹೋಗಿ ನನ್ನ ಸಣ್ಣ ಮಗುವಿಗೆ ಹಾಲುಣಿಸಿ ತಿರುಗಿ ಬರುತ್ತೇನೆ. ಆಮೇಲೆ ನೀನು ನನ್ನನ್ನು ಕೊಲ್ಲು ಎಂದು ನುಡಿಯಿತು. ಆಗ ವ್ಯಾಧನು ಅತಿ ಕುತೂಹಲವುಳ್ಳವನಾಗಿ, ನಿಮ್ಮ ಬುದ್ಧಿಯನ್ನು ಕಂಡು ನನಗೆ ಪರಮಾವಧಿ ಸೋಜಿಗವಾಗಿರುತ್ತದೆ. ಈವರೆಗೆ ನಾನು ಮಾತನಾಡುವ ಚಿಗರೆಗಳನ್ನು ಕಂಡಿರಲಿಲ್ಲ. ನೀವು ದೇವಲೋಕದ ಪ್ರಾಣಿಗಳಂತೆ ತೋರುವಿರಿ. ಶಪಥ ಮಾಡಿ ನೀನು ಮನೆಗೆ ಹೋಗಿ ಬಾ ಎಂದನು. ಆಗ ಚಿಗರೆಯು, ಕೇಳಯ್ಯ ವ್ಯಾಧನೆ, ಶಿವಕೀರ್ತನೆ ಭಂಗಪಡಿಸಿದರೆ ಆತನ ವಂಶವು ನಿಷ್ಪಾತವಾಗುತ್ತದೆ. ತೀರ್ಥಯಾತ್ರೆ ವಿಘ್ನ ಮಾಡಿದರೆ ಸರ್ವಾಂಗಕ್ಕೆ ವ್ರಣಗಳಾಗುತ್ತದೆ. ಭಕ್ತರನ್ನು ನಿಂದಿಸಿದರೆ ನರಕದಲ್ಲಿ ಕೀಟಕನಾಗಿ ಬೀಳುವನು. ಮಾತೃದ್ರೋಹಿಗೆ ವ್ಯಾಧಿ ಉಂಟಾಗುವುದು. ಪಿತೃದ್ರೋಹಿಯು ಪಿಶಾಚಿಯಾಗುವನು. ಗುರುದ್ರೋಹಿಯು ಅಲ್ಪಾಯುಷಿಯಾಗಿ ಭೂತಗಣಗಳಲ್ಲಿ ಸಂಚರಿಸುವನು. ಬ್ರಾಹ್ಮಣರ ಅನ್ನವನ್ನು ಕಸಿದುಕೊಂಡು ಉಣ್ಣುವವನು, ಭಗಿನಿಯ ಅಭಿಲಾಷೆ ಮಾಡುವವನು, ಪತಿವ್ರತ ಸ್ತ್ರೀಭೋಗವನ್ನು ಇಚ್ಛಿಸುವವನು ಪ್ರಮೇಹ ರೋಗದಿಂದ ನರಳುವನು. ದೇವರ ಅಲಂಕಾರ ಅಪಹರಿಸುವವನು ಪಾಂಡುರೋಗಿಯಾಗುವನು. ಕೀರ್ತನ ಪುರಾಣಗಳಲ್ಲಿ ಮಲಗುವವನು ಹಾವಾಗುವನು. ಪುಸ್ತಕ ಕದಿಯುವವನು ಮೂಕನಾಗುವನು. ರತ್ನ ಕದಿಯುವವನು ಕುರುಡನಾಗುವನು. ನಾನು ವಚನಕ್ಕೆ ಸರಿಯಾಗಿ ನಡೆಯದಿದ್ದರೆ ಇವೆಲ್ಲ ಪಾತಕಗಳು ನನಗೆ ತಟ್ಟಲಿ. ಹೀಗೆ ಹೇಳಿ ನೀರು ಕುಡಿದು ಮನೆಗೆ ಹೋಯಿತು. ವ್ಯಾಧನಿಗೆ ಕುಚಿಷ್ಠೆಯಿಂದ ಶಿವನಾಮ ಉಚ್ಚಾರ ಮಾಡುವ ರೂಢಿಯುಂಟಾಯಿತು. ಆತನು ಸಹಜವಾಗಿ ಬಿಲ್ವಪತ್ರೆಯ ಟೊಂಗೆಗಳನ್ನು ಮುರಿದು ಕೆಳಗೆ ಒಗೆಯುತ್ತಿದ್ದನು. ಅವು ಶಿವಲಿಂಗದ ಮೇಲೆ ಬೀಳುತ್ತಿದ್ದುದರಿಂದ ಪ್ರತ್ಯೇಕ ಪ್ರಹರದ ಪೂಜೆಯು ಯಥಾಸಾಂಗವಾಗಿ ಫಲಿಸಿತು. ಇದೆಲ್ಲದರಿಂದ ಅವನ ಸಕಲ ಪಾತಕಗಳೂ ನಾಶವಾದವು. ವ್ಯಾಧನ ಮನವೊಲಿಸಿ ಹೋದ 1ನೆಯ ಚಿಗರೆಯು ಮನೆಗೆ ಹೋಗಿ ಪ್ರಸೂತವಾಯಿತು. 2ನೆಯ ಚಿಗರೆಯು ಪತಿಯ ಕಾಮವಾಸನೆಯನ್ನು ದೂರ ಮಾಡಿತು. 3ನೆಯ ಚಿಗರೆಯು ತನ್ನ ಮರಿಗೆ ಮೊಲೆಯುಣಿಸಿತು. ನಂತರ ಆ 3 ಚಿಗರೆಗಳು ತಮ್ಮ ಮಕ್ಕಳು ಮರಿಗಳೊಂದೊಡಗೂಡಿ ವ್ಯಾಧನ ಹತ್ತಿರ ಬಂದವು. ಆಗ ಆ ಮೃಗವು ವ್ಯಾಧನಿಗೆ, ಮೊದಲು ನನ್ನನ್ನು ಕೊಲ್ಲು, ಚಿಗರೆಗಳು ಮೊದಲು ನಮ್ಮನ್ನು ಕೊಲ್ಲು, ಮರಿಗಳು ಮೊದಲು ನಮ್ಮನ್ನು ಕೊಲ್ಲು ಎಂದು ಭಿನ್ನವಿಸ ಹತ್ತಿದವು. ಆಗ ವ್ಯಾಧನಿಗೆ ಆಶ್ಚರ್ಯವಾಯಿತು. ಆತನ ಕಣ್ಣುಗಳಿಂದ ಆನಂದಾಶ್ರುಗಳು ಉದರ ಹತ್ತಿದವು. ನಾನು ಇಂದು ಧನ್ಯನಾದೆನು, ಚಿಗರೆಗಳೇ ನನಗೆ ಗುರುಗಳಾದರು ಎಂದು ನುಡಿದು ಆ ಮಾತನಾಡುವ ಚಿಗರೆಯ ಪಾದಗಳಿಗೆ ಎರಗಿದನು. ನಿಮ್ಮ ಈ ಬ್ರಹ್ಮಜ್ಞಾನವನ್ನು ಕೇಳಿ ನಾನು ಇಂದು ಪಾತಕಗಳಿಂದ ಮುಕ್ತನಾಗಿ ಪಾವನನಾದೆನು. ಈ ಸಂಸಾರವೆಂಬ ಮಾಯಾ ಪಾಶವು ಕ್ಷಣಿಕವಾಗಿರುತ್ತದೆ.
ಇಂದು ನನಗೆ ಶಿವಪದದ ಹೊರತಾಗಿ ಬೇರೆ ಯಾವ ಇಚ್ಛೆಯೂ ಉಳಿದಿರುವುದಿಲ್ಲ. ಹೀಗೆ ವ್ಯಾಧನು ನುಡಿಯುತ್ತಿರುವಷ್ಟರಲ್ಲಿ ಶಿವದೂತರು ವಿಮಾನವನ್ನು ತೆಗೆದುಕೊಂಡು ಅಲ್ಲಿ ಬಂದರು. ಆಗ ಮೃಗಗಳು ತಮ್ಮ ಶರೀರವನ್ನು ಬಿಟ್ಟು ದಿವ್ಯ ದೇಹ ಧಾರಣ ಮಾಡಿ ಆ ವಿಮಾನದಲ್ಲಿ ಹೋಗಿ ಕುಳಿತವು. ನಿಷಾದನು ಮೃಗಗಳಿಗೆ ಪ್ರಣಿಪಾತ ಮಾಡಿ ಸ್ತುತಿಸಿದನು. ನಿಷಾದನು ಅನಾಯಾಸವಾಗಿ ಶಿವರಾತ್ರಿ ಉಪವಾಸವನ್ನು, ಜಾಗರಣೆಯನ್ನು, ಯಾಮ ಪೂಜೆಯನ್ನು ಮಾಡಿದ್ದರಿಂದ ಶಿವದೂತರು ಆತನನ್ನು ವಿಮಾನದಲ್ಲಿ ಕೂಡಿಸಿಕೊಂಡು ಶಿವಲೋಕಕ್ಕೆ ಹೋದರು. ಋಷಿಗಳೇ, ಆಕಾಶದಲ್ಲಿ ತೋರುವ ತಾರಾಮಂಡಲದಲ್ಲಿ ಇಂದಿಗೂ ಆ ಮೃಗಗಳು, ವ್ಯಾಧನು ನಕ್ಷತ್ರಗಳ ರೂಪದಿಂದ ಇರುವರು. ಅದೇ ಮೃಗ ನಕ್ಷತ್ರವೆಂದು ತಿಳಿಯಿರಿ. ಶಿವರಾತ್ರಿಯ ಮಹಿಮೆಯು ಅಗಮ್ಯವಾದ ಮೂಲಕ ಎಲ್ಲರೂ ಶಿವರಾತ್ರಿಯ ವ್ರತವನ್ನು ಪಾಲಿಸಿ ಯುಕ್ತರಾಗಿರೆಂದು ಸೂತರು ಶೌನಕಾದಿ ಮುನಿಗಳಿಗೆ ಹೇಳಿದರು. ಸ್ಕಂದ ಪುರಾಣೋತ್ತರ ಬ್ರಹ್ಮೋತ್ತರ ಖಂಡದಲ್ಲಿಯ ಇತಿ ಶ್ರೀ ಶಿವಲೀಲಾಮೃತ ಶಿವರಾತ್ರಿ ವ್ರತ ಮಹಿಮಾ ದ್ವಿತೀಯೋಪಾಧ್ಯಾಯ. ಶ್ರೀ ಸಾಂಬ ಸದಾ ಶಿವಾರ್ಪಣಮಸ್ತು. ಧನ್ಯವಾದಗಳು.